ಸರಕ ಆದ್ರೂ ಮಗನ ಮ್ಯಾಗ ಬಾಳ ಜೀವದಿ ಬಿಡುವ ನೀನು. ನನಗಾರ ಅವ್ನ್ ಬಿಟ್ಟು ಬೇರೆ ಯಾರದಣ್ಣ ನಿನಗ ಗೊತ್ತಾಯ್ತೇನ? ಅವ್ರ ಅಪ್ಪನು ಕಲಿಬಾರ್ದು ಚಟಿ ಕಲತ್ತ ಕುಡು ಮೆಸದ ಮನೆ ಬಿಟ್ಟು ಹೊರಗೆ ಹಾಕಿದ. ನೀನ್ ನಳೆ ಅದ ಸಾಲಿ ಕಲ್ತ ಶಾನೆ ಆದ್ರ ಚಲೋ ಹಾಕತಿ. ಏ ಆಕನ ಬಿಡವ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತಿ? ಮ್ಯಾಲೆ ದೇವ್ರದಾನ. ಸರಕ ಖಾಲಿ ಇದ್ರ ಹತ್ತಿ ಹೊಲ್ದಂಗ ಕಳೆಕರ ಬರ್ತೀಯನ? ನಾ ಕಾಳಿಗೆ ಹೇಳೀನಿ, ಇನ್ನೊಬ್ಬಕ್ ಬಂದ್ರ ಮುಗಿದ್ ಹೋಗ್ತೈತಿ. ಅಯ್ಯೋ ಗೌಡ್ ಶಾನ್ಯಾರ ಹೊಲ್ದಾಗ ಹತ್ತಿ ಬಿಡ್ಸೋದು ಅರ್ಧ ಮಾಡಿ ಬಂದೇನ. ನಾಳೆ ಬೇಕಾದ್ರೆ ನಿಮ್ ಹೊಲಕ್ ಬರ್ತೇನ. ಹೌದಾ? ಹೋಗಿ ಬಿಡ ಹಂಗಾರ, ಮುಗುದೇನ್ ನಮ್ಮ ಹೊಲಕ್ ಬರುವಂತೆ ಅಂತ. ಶರಕ ಮೊನ್ನೆ ಶಿಂಗಾ ಹೊಲಕ್ ಬಂದದ್ದು ರೊಕ್ಕನ ಇಸ್ಕೊಂತಲ್ಲ. ತಗೋಯ್ದನ ಏನ ಹುಡ್ಗನ್ ಚೆನ್ನಾಗ್ ಹರ್ದೈತಿ, ತಗೋಬೇಕಾಗೈತಿ. ಇನ್ನೊಂದು 500 ಹೆಚ್ಚಿಗೆ ಇದ್ರ ಕೊಡಲ್ಲ. ಹೆಂಗೋ ನಾಳೆ ನಿಮ್ ಹೊಲಕ ಬರ್ತಾನ, ಮುಟ್ಟಿಸ್ತಾನೆ ಅಂತ. ಆಯ್ತು ತೋರುವ, ನಾಳೆ ನಮ್ಮ ಮೂಲಕ ಬರ್ತೀಯಲ್ಲ, ಮುರಿಯಾಕ್ ಬರ್ತೈತಿ. ನಾನು ಎತ್ತಿ ನೋಡ್ಕೊಂಡು ಹೊಲಕ್ಕೆ ಹೋಗ್ಬೇಕು. ನಾಳೆ ನಮ್ಮ ಮೂಲಕ ಬರುವ. ಆಯ್ತು, ನಾನು ನಿಮ್ಮ ಹೊಲಕ ಬರ್ತಂತೀವ. ಶಾಲಕ್ಕೆ ಹೋಗೋದಿಲ್ಲ ಹಿಂಗಣ್ಣ 2 ಸ್ಟಾರ್ 2 ಸುದ್ದು 1 ಮಲ್ ತಗೋ. ₹2 3 ರೂಪಾಯಿ ಡಿಫ್ರೆಂಟ್ ತೋ ಬ್ಯಾಗ್ ತಮ್ಮ ವಾಪಸ್ ಸೀಟ್ ಕೊಟ್ಟು ಬ್ಯಾಗ್ ತಮ್ಮ. ಜಲ್ದಿ ಬರ್ಬೇಕ್ಲಿ. ಸರಿ ಹೋಗ ಮರ ಕೊಡ್ತೇನೆ. ಬ್ಯಾಗ್ ಕೊಡ್ಬೇಕಂತ ಮಾಡ್ತಾರೆ ಆಡ್ತೀನಿ ನಾವು.
ಶಿಲಿಗೋ ಸಿದ್ದು ಯಾಕೆ ಮಲ್ಕೊಂಡಿದ್ದೀಯ ಏ ಸಿದ್ದು ಶಿಲಿಗ ಯಾಕೆ ಮಲ್ಕೊಂಡಿದ್ದೀಯ ಏನಾಯ್ತು ಯಪ್ಪ ಜ್ವರ ಬಂದಾವೇನೋ ಸರಿ ಕಷ್ಟಪಟ್ಟೇವಪ್ಪ ಒಂದು ಇಟ್ಲಿಕ್ಕೆ ಸರ ಹಸ್ತೀನಿ ಬಪ್ಪ ನನಗೆ ಸಿದ್ದು ಏನಾಯ್ತು ಹೇಳು ಹಂಗಾರೆ ಒಂದಿಟ್ಟು ಕಷಾಯ ಮಾಡ್ಕೊಂಡ್ಬರ್ತಾನೆ ಸ್ವಲ್ಪ ಅದಕ್ಕೆ ಕುಡ್ದೆ ಅಂದ್ರೆ ಕಮ್ಮಿ ಆಗ್ತತಿ ಶ್ರೀಕಾಂತನ ಮತ್ತೆ ಮಂಜಾನ ಮೊದ್ಲು ಅವ್ರಿಗೂ ಹಂಗಾಗಿರ್ತೈತಿ ಆಮೇಲೆ ನೀನು ಶಂಕರ್ ಮುಂಚೆ ಮೊದ್ಲು ಬೀಳ್ತಿಲ್ಲ ಧರಿಸ್ತಿಲ್ಲ ಆಮ್ಯಾಗ ಇದು ಹೃದಯದಾಗ ಬೀಳ್ತೇನ ಇಲ್ಲ ಅದು ಹಂಗಲ್ಲಿ ಮತ್ತೆ ಏ ಮಂಜ ಏ ಧಾರವಾಡ ಕೊಂಟೇ ಮರ ನನ್ನ ಆಗುದಿಲ್ಲ ತಡಿಪ ಯಾರ ಇದ್ರ ಕೊಟ್ಟು ತೋರಿಸ್ತಾರ ತಡಿ ಏ ಸಾಲಿ ಕೊಟ್ರಿ ನಂದ ಒಂದು ಪರ್ಸೆಂಟ್ ಕೆಲಸ ಐತಿ ರೊಕ್ಕ ತಗೊಂಡವ್ರಿ ಸಾಲಿಗುಡಿ ಅಂತಲ್ಲೇ ಮಂಜಾರ್ ಮನೆ ಐತಲ್ಲ ನೀಲಿ ಕಲರಿಂದ ಕೊಡ್ರಿ ರೊಕ್ಕ ಅವಂಗ ಕೊಡ್ಬೇಕು ಮತ್ತೆ ಯಾರ್ದಕ್ಕ ಕೊಟ್ಬಿಡ್ರಿ ನಾ ಕೊಟ್ಟೆ ಅಂತ ಹೇಳ್ಕಸ್ ಕೊಡ್ರಿ ನಾ ಕೇಳ್ರಿಲ್ಲ ರೊಕ್ಕ ಮತ್ತೆ ಕಳೆದು ಬೀದಿರಿ ಮತ್ತೆ ಯಾರ್ದಕ್ಕ ಕೊಡೋಕೆ ಹೋಗ್ಬೇಡ್ರಿ ಮಂಜಾನ ಕೈಯಾಗ ಕೊಡ್ಬೇಕು ಏನು ಹೇಳಿದ್ನಿ ಕಳೆದು ಬೀಳಿದ್ರು ನೋಡ್ ಮತ್ತೆ ಏನು ಮಾಡೋದು ಇದು ಬಾಬಾ ಶರೀರದಲ್ಲಿ ಹೊಡಿತು ಶ್ರೀಕಾಂತನ ಕೊಟ್ಟರು ಆಗ್ತದೆ ಏನ್ ತಲ್ಲೂಲಿ ಮರ ನಿನ್ ಕೊಟ್ಟ ಕಷ್ಟ ನೋಡ ಹುಡುಗರ ಕಡೆ ಕೊಟ್ಟಿಲ್ಲ ಹೌದು ಇಲ್ಲೇ ಅರ್ಜುನರ್ ಮನೆ ಮುಂದೆ ಕುಂತಾನ ಹಾ ಬರ್ಲಿ ತಡಿ ಸಾಲ್ ಬಿಡು ಹೊತ್ತ ಇಲ್ಲೇ ಅದಕ್ಕಾರ ಅವ್ರು ಬಂದ್ರೆ ಇಸ್ಕೊಂಡು ನಾಣ ಬಂದು ಕೊಡ್ತಾನೆ ತಡಿ ಮರ ನೆಟ್ಟಗೆ ಬಂದು ಇಸ್ಕೊಂಡು ಹೋಗಕ್ಕಾಗುದಿಲ್ಲ ನಿಮಗೆ ಏ ಬರ್ಲಿ ಅಲ್ಲಿ ರೊಕ್ಕ ಕೂಡ ತಿಳಿದ್ಮೇಲೆ ನಿಮ್ಗೆ ಕೊಟ್ಟಿಲ್ಲ ನೀವು ಮಂಚಾನ್ ಕೈಯಾಗ ನಾನು ಶಾಲಿ ಬೇರೆ ನೋಡಿದ್ಬಿಡ್ತು ಅದಕ್ಕೆ ಮಾಡ್ತಿದ್ದೆ ಹೋಗ್ಬಿಟ್ಟೆ ಏನು ಹುಡುಗರಲ್ಲ ಪಕ್ಕ ರೊಕ್ಕ ಕೊಡು ನಾರ ಕೊಟ್ಬಿಡ್ಬೇಕು ರೀ ರಮ್ಯಾ ರೊಕ್ಕನ ಇಲ್ಲದಿ ಈ ಬ್ಯಾಗ್ನಾಗ ಕ್ರೇಟ್ ನೋಡ್ಲಿ ನಾ ಬ್ಯಾಗ್ ಹೋಗಿ ಇಟ್ಕೊಂಡಿದ್ದೆ ಎಲ್ಲ ಬಿದ್ದಿರ್ಬೇಕು ಹುಡುಗರು ಬ್ಯಾಗ್ ತಮ್ಮ ಇಲ್ಲೇ ನೀವು ಹೊಳಗೆ ತೊಗೊಂಡು ರೊಕ್ಕ ಕೊಡು ಮಟನ ಬ್ಯಾಗ್ ಕೊಡುದಿಲ್ಲ ಬಾಲೆ ರೊಕ್ಕ ಸಿಗ್ಲಿಲ್ಲ ಅಂದ್ರೆ ಅವ್ರು ಕಾಯ್ತಿರ್ತಾರ್ರಿ ರೊಕ್ಕ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಅವ್ನ ಮುಂದೆ ಹೇಳ್ತಾನೆ ಬ್ಯಾಗ್ ಇಲ್ಲೇ ಇರ್ತದೆ ತೊಗೊಂಡ್ರು ಬಾಲೆ ಈ ಬ್ಯಾಗ್ಲೆ ನಮ್ಮ ಅವ್ರು ಕಾಯ್ತಿರ್ತಾರೆ ನಾ ಹೋಗ್ತೀನಿ ರಮೇಶ್ವರ ಕೇಳ್ಬೇಕು ರಮೇಶ ನಮ್ಮ ಸಿದ್ದಿರ ಏನು ಸಾಲಿ ತಗೊಂಡಿಲ್ಲ ನೀನು ಕೂಡ ಬಂದೇನಪ್ಪ ಬಂದಿದ್ದೇವೆ ಆಗಲೇ ಮತ್ತು ಮನೆಗೆ ಮನ್ಯಾಗ ಇರ್ಬೇಕು ನೋಡಿ ಮನೆಗೆ ಬಂದಿಲ್ಲ ಅವ್ನು ಬಾರೋ ಒಂದು ಸಾಲಿ ಮಾತ್ರ ಹೋಗಿ ನೋಡ್ರು ಬಾರೋ ರಮೇಶ ಅವ್ವ ನನ್ನ ಅಡ್ರೆಸ್
ನೋಡಿಲ್ಲ, ನಂಗೇನು ಗೊತ್ತೇ ಇಲ್ಲ. ಅಲ್ಲಿ ಏನೋ ಸ್ಕೂಲಲ್ಲಿ ಇರ್ತೇವೆ. ನನಗೆ ಅದು ಗೊತ್ತಿಲ್ಲ. ನೀವು ಹೊರಗೆ ತೊಗೊಂಡು ರೊಕ್ಕ ಕೊಡು ಮಟನ ಬ್ಯಾಗ್ ಕೊಡುದಿಲ್ಲ. ರೊಕ್ಕ ಸಿಗಲಿಲ್ಲ ಅಂದ್ರೆ ನಿಮ್ಮ ಅವನ ಮುಂದೆ ಹೇಳ್ತಾನೆ. ಅವ ಶಾರಕ್ಕನ ಮಗ ನಿನಗೆ ಕೋಡ್ ಅಂತ ಹೇಳಿದ 500 ರೂಪಾಯಿ ಎಲ್ಲಿ ಬಿಟ್ಟು ಬಂದ್ಬಿಟ್ಟ ಅಲ್ಲಿಪ್ಪ. ನೀವು ಹೋಗಿ ಆ ಸಣ್ಣ ಹುಡುಗ ನನಗೇನು ಅರ್ಜೆಂಟ್ ಇತ್ತಪ್ಪ ನಂದು ಆಡೋಕೆ ಹೋಗೋದು. ಸಾಲ ಮಾಡಿಕೊಡೋದು ಬಂದಬಿಟ್ಟು ಯಾಕೆ ಸಂಸ ಮಾಡತ್ತೆ ಕುಂದ್ರೆ ಆರಾಮ ಕುಂದ್ರೆ ಸರಿ ಕುಂದ್ರ ಬಾ ಬೇಡ ತಡಿ ಸ್ವಲ್ಪ ಕುಡಿಯೋದ್ನ ಕುಂದ್ರಸು. ಬೇಡ ಏ ಕೋಲ್ಡ್ ಡ್ರಿಂಕ್ಸ್ ತಗೋ ಕುಡಿಯೋದ ಕುಡಿ. ಕುಂದ್ರ ಕುಂತ ಕ್ಯಾಸ್ ಕುಡಿ ಕುಂದ್ರ ಸುಮ್ಮ ಕುಂದ್ರೆ ಹೆದರಾತೇನೆ ನೋಡಪ್ಪ. ಎಲ್ಲಿ ಕರ್ಕೊಂಬೈತ್ ರೊಕ್ಕ? ಅಲ್ಲೇ ಬಿಟ್ಟಿದ್ದಾನ. ಕುಡಿಯೇ ಹತ್ತು ಮಣಿಗೆ ಮನೆ ಹೊಕ್ಕಿಲ್ಲ ಪಟ ಪಟ ಕುಡಿದೋಗು. ಕುಡಿ ಕುಡಿ. ಕೋಲ್ಡ್ ಡ್ರಿಂಕ್ಸ್ ಹೇಳದ ಏನು ಕೊಟ್ಟು ಕೂಲ್ ಡ್ರಿಂಕ್ಸ್ ಲೇ. ಕೂಲ್ ಡ್ರಿಂಕ್ಸ್ ಇದ್ರಾಗೈತು, ಅದ್ರಾಗ ಮಾಲ್ ಮಿಕ್ಸ್ ಮಾಡಿದ್ದೆ ನಾನು. ಏ ಮುಚ್ಕೊಂಡ ಗ್ಲಾಸ್ನ ಕುಡಕ್ಕೆ ಬರ್ದಲ್ಲ ನಿಂಗೆ. ಇನ್ನೂ ಬಂದಿಲ್ಲ, ಟೈಮ್ ಬೇರೆ ಆಗೈತಿ. ಪಟ್ಟ ಶರಕ ನಿನ್ನ ಮಗ ಇಲ್ಲೇ ಮುಟ್ಕೊಂಡ್ ಸೀರೆ ಕುಡ್ದಾರ ಬೇವು ಸೀರೆ. ಇವ್ರಪ್ಪನು ಹಿಂಗ ಅದ, ಇವ್ರು ಹಿಂಗ ನೋಡ. ಏನು ಇವ್ರು ಬಾಳೆ ಇಲ್ಲ.
my appetite. Don't leave me here high and dry. Oh, well, I don't wanna jinx it, baby. Can't twist myself at the spine. Don't wanna overthink it, baby. It's just twist your body and mine. Baby, you give me ice and fire. You're giving me wind and rain. You're some kind of butterfly. Baby, you give me midnight. You whip up my appetite. Don't leave me here high and dry. Oh, but I don't wanna jinx it, baby. Let's not get ahead of my time. Oh, but I don't wanna miss you, baby. So I stand up and speak my mind. Oh. Baby, you give me ice and fire. You're channeling wind and rain. You're some kind of butterfly. Baby, you give me midnight. You whip up my appetite. Don't leave me here high and dry. Baby, you give me ice and fire. You're channeling wind and rain. You're some kind of butterfly. Baby, you give me midnight. You whip up my appetite. Don't leave me here high and dry. Oh, 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 ಮೊದಲ ಹಳ್ಳಿಯಾಗಿ ಇದಕ್ಕೆ ಮಾಡ್ತಾರಲ್ಲ ಹಿರಿಯರ ಊರಿಗೆ ಗೊತ್ತಿಲ್ಲ. ಸಣ್ಣ ಸಣ್ಣ ಊರಾಗ ಹೆಚ್ಚಿಗೆ ಲಾಭ ಸಿಗ್ತೈತಂತ ಬೇರೆ ಮಾರಾಕತ್ಯಾರ. ಇದನ್ನು ಬಿಡು ಅಂತ ಹೇಳೋ ತಾಕತ್ತು ಹಿರಿಯರಿಗೆ ಇಲ್ಲ. ಹಿಂಗಾಗಿ ಹಳ್ಳಿ ಹುಡುಗರು ಹಾಳಾಗತ್ಯಾರ. ನೋಡೋಣ ಸ್ವಲ್ಪ ಕಡ್ಡಿ. ಏಯ್ ಮುಕ್ಕಳೆ ವಯಸ್ಸೇಟ ಮಾತೇಟ ನನ್ನಂತ ಕಡ್ಡಿ ಕೇಳ್ತ ಮಗನ ಏಯ್ ನಡೀಲಿ ಮನೆಗೆ ನಡಿ. ಏಯ್ ನಡೀತೇನೋ ಮನೆಗೆ ಒದಿಲೆ ಹನುಮಂತಣ್ಣ ದುಡ್ಡು ಇರ್ಬೇಕು ಇಲ್ಲ ಏ ನಡಿಲೆ ಗೊತ್ತಾಯ್ತು ನಡಿ. ಈ ಎರಡೇ ಇಲ್ಲ ಅಂದ್ರೆ ನನ್ನಂಗೆ ಜಗ್ ಮಂದಿ ಅದಾರ ಹಳ್ಳ್ಯಾಗ ಅಣ್ಣ. ಇದ್ಯಾಕಂತ ಇಲ್ಲಿ ಅಣ್ಣ ಮಂಜಣ್ಣ ಯಾಕೆ ಲೇಸಿದ್ದ ಜೋರು ಬಂದು ಅಣ್ಣ ಒಂದು 3000 ರೂಪಾಯಿ ಇದ್ರು ಕೊಡುವ, ನಾಳೆ ಕೊಡ್ತೀನಿ. ಅಷ್ಟು ರೊಕ್ಕ ಎದಕ್ಕೆ ಬೇಕಾಗೈತಿ? ಇಲ್ಲ ಅಣ್ಣ ಸ್ವಲ್ಪ ಅವ್ರಿಗೆ ಆರಾಮಿದ್ದಿಲ್ಲ, ಅದ್ರ ಸಂಬಂಧ ದವಾಖಾನೆಗೆ ಹೋಗ್ಬೇಕಾಯ್ತು.
ಯಾಕೆ ಸುಳ್ಳು ಹೇಳ್ತಿಲ್ಲಪ್ಪ? ಮುಂಜಾನೆ ಎದ್ದ ನಿಮ್ಮ ಅವ್ವ ಹೊಲಕ್ಕೆ ಹೋಗೋದು ನಾನೇ ನೋಡೀನಿ. ಎದಕ್ಕೆ ಬೇಕು ಕರೆ ಹೇಳಿ ನಿಂಗೆ? ಗೊತ್ತಪ್ಪ. ಅಲ್ಲೋಣ ಮೊನ್ನೆ ಸೆರೆ ಕುಡಿದ ಫಕೀರಪ್ಪನ ಅಂಗಡಿಯಾಗ ಸಾಲ ಆಗೈತಿ. ಅದಕ್ಕೆ ಹಳೆ ಬಾಕಿ ಕೊಟ್ರೆ ಹೊಸದಾಗಿ ಬಾಕಿ ಕೊಡ್ತೇನೆ ಅಂತಾನ. ಅದಕ್ಕೆ ನಾಳೆ ಎಷ್ಟೊತ್ತಿದ್ರು ಕೊಡ್ತೇನೆ. ಒಂದು 30,000 ರೂಪಾಯಿ ಬೇಕಾಗಿ ಕೊಡುವ. ನಾಳೆ ತಂದು ಕೊಟ್ರೆ ಬಡ್ಡಿ ಹಚ್ಚಂಗಿಲ್ಲ. ಇಲ್ಲ ಅಂದ್ರೆ 100ಕ್ಕೆ 10 ರೂಪಾಯಿ ಬಡ್ಡಿ ಹಚ್ತೇನೆ ನೋಡು. ಆಯ್ತು ಅಣ್ಣ. ಆಯ್ತು ಅಣ್ಣ, ಸ್ವಲ್ಪ ನನ್ನ ಕೆಲಸ ಐತಿ, ನಾ ಹೋಗ್ತೇನೆ. ಏಯ್, ಮನೆಗೆ ಬರುವಂಗೆ ಮಾಡಬೇಡ. ಶರಕ ಶರಕ, ಓ ಯಾಕೆ ಅಣ್ಣ ಬರ್ರಿ ಒಳಗ. ನಿನ್ನ ಮಗ ಸಿದ್ಲಿಂಗ್ ಮನ್ಯಾಗ ಅದನ್ರಿ? ಇಲ್ಲ ಅಣ್ಣ, ಎಲ್ಲೋ ಹೊರಗೋದ ಮುಂಜಾನೆ ಹೋದ, ಇನ್ನೂ ಬಂದಿಲ್ಲ. ಯಾಕೆ ಏನೋ ಕೆಲಸ ಕೆಲಸ ಇತ್ತು ಕಟ್ರಿ. ಬಾ ಅಣ್ಣ, ಕುತ್ಕೋಣ. ನಿನ್ನ ಮಗ ಸಿದ್ಲಿಂಗ ಸಂಧ್ಯಾ ಮನಿ ನಾಗನ ಕಡೆ 20,000 ರೂಪಾಯಿ ಸಾಲ ತಗೊಂಡಿದ್ದಂತೆ. ಅದ್ರ ಸಂಬಂಧ ನಿನ್ನ ಮನಿ ಕಾಗದ ಪತ್ರ ಸದ್ಯಕ್ಕೆ ಒತ್ತಿ ಇಟ್ಟಾನಂತ. ಒತ್ತಿ ಇಟ್ಟ ನಾವು ಅದಕ್ಕೆ ಹೇಳಕ್ಕಂತ ಬಂದಿದ್ದೆ ನಾನು. ನೋಡು ಹೆಂಗ್ ಮಾಡ್ತೀನಿ ನೋಡು. ಗುರಪ್ಪನು ಹಿಂಗ ಅದ, ಇವ್ ಮಗನು ಹಿಂಗ ಅದ. ಇಟ್ಟು ಬಿಡಣ್ಣ, ನಾ ಬುದ್ಧಿ ಹೇಳ್ತಾನ ಬಂದಂದ್ರ. ಆಯ್ತು ಸರಿ ಬೇ, ಹೆಂಗ್ ಮಾಡ್ತೀನಿ ನೋಡು. ನಾನು ಹೊಕ್ಕೆ ನೋಡ್ದೆ ಹೊಲಕ್ಕೆ ಹೋಗ್ಬೇಕು ಹೊತ್ತಕೈತೆ ನನಗೂ. ಆಯ್ತಣ್ಣ. ಮಂಜ ನೋಡ್ಲಿ, ಶಾರಕನ ಮಗ ಸಿಗ್ಲಿ ನನಗೆ. ನಾವು ಬಲ ಅಂದ್ರೆ ನಮ್ಗಿಂತ ಬಲ ಆಗ 3 ಹೊತ್ತು ಬರೇ ಫುಲ್ ಟೈಟ್ ನೋಡಿ. ಯಥ ರಾಜ ತಥ ಪ್ರಜೆ ಅಂತಲ್ಲ ಅಷ್ಟ. ಶ್ರೀಕಾಂತನ ಅರ್ಜೆಂಟ್ ನಂಗೆ ಒಂದು 2,000 ರೂಪಾಯಿ ಬೇಕಾವೆ. ನಾಳೆ ಬೆಳಗ್ಗೆ ಎಷ್ಟೊತ್ತಿದ್ರು ಕೊಡ್ತೇನೆ. ಲೇ, ದುಡಿಯಂಗಿಲ್ಲ ಏನಿಲ್ಲ. ಮೊದಲು ಕೊಟ್ಟು ರೊಕ್ಕನ ಇನ್ನೂ ಕೊಟ್ಟಿಲ್ಲ, ಮತ್ತೆ ಕೇಳಕ್ಕೆ ಬಂದ್ಯಾ? ಹೇಳ್ತೇನೆ ನೋಡಿ ನಿಮ್ಮ ಅವ್ಗ. ಏ ಅಣ್ಣ, ನಾನು ನಿನ್ನ ಕೇಳಿಲ್ಲ, ಸುಮ್ಕರ ಅಣ್ಣ ಪ್ಲೀಸ್. ನನ್ನ ನಂಬಿಕೆ ಇಟ್ಟಿಲ್ಲ. ನಾಳೆ ಬೆಳಗ್ಗೆ ಎಷ್ಟೊತ್ತಿದ್ರು ಮುಟ್ಟಿಸ್ತೇನೆ ನಿಮಗೆ. ನೋಡ್ಸಿರ್ಲಿಂಗ ನಮ್ಗಿನ ಬೇರೆ ವ್ಯವಹಾರ ಬೇರೆ. ಏನ್ರ ಒತ್ತಿ ಇಡೋ ರೊಕ್ಕ ಅಷ್ಟೇ. ಇಡಕ್ಕೆ ಏನಾಯ್ತು, ನನ್ನ ಕಡೆ ಇರೋದಾದ ಒಂದು ಮನೆ. ಅದೇ ಮೊನ್ನೆ ಸಂಕ್ರಾಂತನ ಕಡೆ ಸಾಲ ಇಸ್ಕೊಂಡಿದ್ದೆ, ಅವನ ಕಡೆ ಇತ್ತು. ಹೌದಾ? ಮತ್ತೆ ಈಗ ಎದಕ್ಕೆ ಬೇಕಾಗ ನನಗೆ ರೊಕ್ಕ? ಅಣ್ಣ ನಿನ್ನೆ ಇಸ್ಪೇಟ್ನಾಗ ಹುಬ್ಬಳ್ಳಿ ಹುಡುಗರು ಕೂಟ 10,000 ರೂಪಾಯಿ ಸೋತನು ಅಣ್ಣ. ಇವತ್ತು ಮತ್ತೆ ಆಡಕ್ಕೆ ಬಂದಾರಂತ. ಇವತ್ತು ಆಟ ಪಕ್ಕ ನಂದಾಯ್ತು ಅಣ್ಣ. ನಿನಗೆ ಬೇಕಾರೆ 1,000 ರೂಪಾಯಿ ಎಕ್ಸ್ಟ್ರಾ ಹಾಕ್ಕೊಡ್ತೇನೆ. ಹೆಚ್ಚಿನ ಹೋಮತ್ತೀನಿ ಮೊದಲು ಕೊಟ್ಟು ಸಾಕು. ಆಮೇಲೆ ಇದನ್ನ ನಾಳೆ ಎಷ್ಟೊತ್ತು ತಂದು ಕೊಡ್ಬೇಕು. ಏನು ಹೇಳಿದ್ನಿ? ಸ್ವಲ್ಪ ಕೆಲಸ ಐತೆ ಅಣ್ಣ, ಬರ್ತೇನೆ. ಬಾರೋ ಸೇರಪ್ಪ ನಾವು. ಯಾವ್ದು ಮುಗಿತು ಬರ ಮೇಲೆ ವರ್ಷ ಕಡೆ ಹೋಗೋಣ. ಇಸ್ಪೇಟ್ನಾಗ ಒಮ್ಮೆರ ಗಳಿಸ್ತಾನೆ, ಲಕ್ಷಾಧೀಶ ಹಾಗೆ ಹಾಕ್ತಾನೆ. ಏನು ಇರ್ತಾನೋ ಇಲ್ಲೋ, ಯಾವ ಮನೆಗೆ ಇರ್ತಾನೋ ಬರ. ಒಂದು ರೊಕ್ಕ ಕೊಟ್ಟಿಲ್ಲ. ಸಿದ್ಲಿಂಗ, ಸಿದ್ಲಿಂಗ, ಶಾರಕ, ಶಾರಕ, ಓ ಶ್ರೀಕಾಂತ, ಯಾಕೆಪ್ಪ? ಸಿದ್ಲಿಂಗ ಬೇ. ಇಲ್ಲಪ್ಪ, ಮುಂಜಾನೆ ಹೋದ, ಇನ್ನೂ ಬಂದಿಲ್ಲ. ಯಾಕೆಪ್ಪ, ಏನೋ ಕೆಲಸ ಇತ್ತಲ್ಲ? ಸಾಲ ಮಾಡೇನ್ ಬೇ. ಹೋದ ವಾರ ನನ್ನ ಹತ್ತಲ್ಲಿ 3,000 ರೂಪಾಯಿ ಇಸ್ಕೊಂಡು ಹೋಗ್ಯಾನ. ಸುದ್ದಿನೇ ಇಲ್ಲ. ನಿನ್ನೆ ಇವನ ಹತ್ತಲ್ಲಿ ಬಂದ ಮುಂಜಾನೆ ಕೊಡ್ತೇನೆ ಅಂತೇಳಿ 2,000 ರೂಪಾಯಿ ಇಸ್ಕೊಂಡು ಹೋಗ್ಯಾನ. ಪತ್ತೇನೇ ಇಲ್ಲ. ಕಾಲ ಮುರಿತೀವಿ ಮತ್ತ ಒಂದು. ಹಿಂದಾಗಡೆ ನೀ ಏನು ಅನಬಾರ್ದು ಅಂತಂದು ಈಗ ಹೇಳುವಾಗ ಬಂದವ್ ನಿನಗ. ನಮ್ದು 2,000 ಕೊಡ್ಬೇಕಮ್ಮ, ಇವಂದು 3,000 ಕೊಡ್ಬೇಕ. ಒಟ್ಟ 5,000 ನಮ್ಮ ಕೈಯಾಗ ಸಿಗ್ಲಾವ ಐತವಂಗ. ನಾವೇನು ರೊಕ್ಕ ಹೊರಗೆ ಬಂದಿರ್ತ ಅನ್ಕೊಳ ನಾವ ಸಿಗ್ಲವ್ ಮಾಡ್ತಾನ. ನಿಮ್ ಕೈ ಮುಗಿತೇನ, ನನ್ನ ಬಗ್ಗೆ ಏನು ಮಾಡಕ್ ಹೋಗ್ಬೇಡ್ರಿ ಅಪ್ಪ. ಇದನ್ನ ತಗೋರಿ. ಇದ್ರಾಗ ಎಷ್ಟು ರೊಕ್ಕ ಮುಡ್ತಾನೋ ಮುಡ್ಕೊಡಿ. ನನ್ನ ಮಗ ಇನ್ನೂ ಎಷ್ಟು ಕೊಡೋದಿಲ್ಲ ನಿಮ್ಗೆ ಕೊಡ್ತೇನೆ. ನನ್ನ ಮಗ ಏನೋ ಮಾಡಕ್ ಹೋಗ್ಬೇಡ್ರಪ್ಪ. ನಿಮ್ ಕೈ ಮುಗಿತೇನ, ನಿಮ್ ಕಾಲ್ ಮುಗ್ತಾನಪ್ಪ. ಇವಾಗ ಅಷ್ಟು ರೊಕ್ಕ ಮುಟ್ಟುದಿಲ್ವಾ? ಶರಕ, ಹಿಂಗ ಮಾಡಿ ನಿನ್ನ ಮಗ ಊರು ತುಂಬ ಸಾಲ ಮಾಡ್ಯಾನ. ಎಷ್ಟಂತ ಹರಿತಿ? ಶ್ರೀಕಾಂತ, ಮಂಜು, ನನ್ನ ಭರೋಸೆ ಐತಿಲ್ಲ. ಉಳಿದ ರೊಕ್ಕ ನಾ ಕೊಡ್ತೇನೆ. ಈಗ ಮನೆಗೆ ಹೋರಿ. ಹನುಮಂತನ ಏನ್ ನಂಬಿಕೆ ಮೇಲೆ ನೋಡು. ಮತ್ತೆ ನನ್ನ ಜವಾಬ್ದಾರಿ ಐತಿ, ಮನೆಗೆ ಹೋರಿ. ಅವ್ವ ಅವ್ವ ಬಾ ಸುದ್ದಿಗ, ಏನಾತು?
ಜ್ವರ ಬಂದವು ನನ್ನ ಮಗನ. ನೀರು ಕುಡಿತೀಯಾ? ನೀರು ಕುಡಿತೀಯಪ್ಪ? ನೀರು ತೊಗೊಂಡ್ಬಿಡ್ತೀನಿ ಇದು. ಒಂದು ನಿಮಿಷ ಇಲ್ಲಿ ಮಕ್ಕಳು ಸಾಕು. ಮಗ ಸರ್ ಒಬ್ಬನ ಬಿಟ್ರೆ ಬೇರೆ ಯಾರು ಇಲ್ರಿ ಸಾಹೇಬ್ರೆ. ನನಗೆ ಅದೇನೋ ಗೊತ್ತಿಲ್ಲ, ಏನು ತಿನ್ನೋದು ಭಾಳ ಸರಿ ಆಗ್ತದೆ ಸರ್. ನೋಡಮ್ಮ, ಕುಡಿದು ತಲೆಲ್ಲ ತೂತ್ ಬಿದ್ದಾವ. ಸಾಲಕ್ಕೆ ಗುಟ್ಕಾ ತಿಂದು ಗಂಟೊಳಗೆ ಕ್ಯಾನ್ಸರ್ ಆಗಿದೆ. ಆಪರೇಷನ್ ಮಾಡಿದ್ರು ಅವ್ನಿಗೆ ಚಿತ್ರಿಸ್ಕೊಳ್ಳೋ ಸಾಮರ್ಥ್ಯ ಇಲ್ಲ ಅವನಿಗೆ. ತೊಂಬ ಇದೆ, ಇಷ್ಟು ಔಷಧ ಜಲ್ದಿ ತೊಗೊಂಡು ಬರ್ಮ. ಸುಮಾರು 2,000 ರೂಪಾಯಿ ಆಗತ್ತಮ್ಮ. ಇನ್ನೂ ಅವ್ಗೆ ಆಪರೇಷನ್ ಮಾಡಕ್ಕೆ 10,000 ರೂಪಾಯಿ ಬೇಕಾಗ್ತದೆ. ಆಮೇಲೆ ಅದು 10,000 ರೂಪಾಯಿ ಒಂದು 2,000 ರೂಪಾಯಿ ಔಷಧ ಆಗ್ತದೆ. ತೊಗೊಂಬರ್ರಿ, ಹೆಚ್ಚಿನ ಔಷಧ ನಾವು ಕೊಡ್ತೇವೆ, ಅದನ್ನ ಬಿಲ್ ಒಳಗೆ ನಾವು ಕರೆಕ್ಟ್ ಮಾಡ್ಕೊಡ್ತೇವೆ. ಆಮೇಲೆ ಆಪರೇಷನ್ ಮಾಡಿದ್ರೆ ಒಂದು ಚಿಕಿತ್ಸ್ಕೊಳ್ಳೋ ಅಷ್ಟು ಶಕ್ತಿ ಸಾಮರ್ಥ್ಯ ಇಲ್ಲ ಅವ್ನಿಗೆ. ಬೇಕಂಬರ್ಮ. ಕಕ್ಕ, ನನ್ನ ಮಗನ ದವಾಖಾನೆಗಿಟ್ಟೇನೆ 10,000 ರೂಪಾಯಿ ಬೇಕಾಗಿದ್ದಾವ, ಸಹಾಯ ಮಾಡೋಕಕ್ಕ. ಕೂಲಿ ಮಾಡಿ ಮುಟ್ಟಿಸ್ತೇನೆ. ಇಲ್ಲಿ ಬೇ ನನ್ನ ಕಡೆ 10 ರೂಪಾಯಿ ಇಲ್ಲವ ಅಂತ ನಾನು ಇನ್ನೂ ಪ್ಯಾಟಿಗೆ ಅವಾಗೆಲ್ಲ ಹತ್ತಿ ಇಲ್ಲೇ ಇಟ್ಕೊಂತೇನೆ ಬಗಲಾಗ. ಇದು ಕೊಡ್ತೀನಿ ನೀವು ನನಗೆ 1 ರೂಪಾಯಿ ಇಲ್ರಿ ಇಲ್ಲವ ನನ್ನ ಕಡೆ. ಯಾರು ಕೇಳಿದ್ರು ಇಲ್ಲ ಅನ್ನೋದರ. ನಮ್ಮ ಮಗನ ದವಾಖಾನೆಗಿಟ್ಟೇನೆ 10,000 ರೂಪಾಯಿ ಬೇಕಾಗಿದ್ದಾವ, ಕೂಲಿ ಮಾಡೋದು ಮುಟ್ಟಿಸ್ತಾನೆ. ಅಯ್ಯೋ, ಯಾರು ಕೇಳಿದ್ರು ಹಲೋ ಡಾಕ್ಟರ್, ಬನ್ನಿ. ಹಾಯ್, ಹೇಗೆ ನಮ್ಮ ಪೇಷಂಟ್ ನಾವು ಫುಲ್ ಸೀರಿಯಸ್ ಆಗ್ತಿದೆ. ಓ ಹೌದಾ, ಏನಾಯಿತು? ಚೆನ್ನಾಗಿ ಆಗಲಿಪ್ಪ. ಶ್ರೀಕಾಂತ, ನಮ್ಮ ದವಾಖಾನೆಗಿದ್ದೇವೆ, ಒಂದು 5,000 ರೂಪಾಯಿ ಸಹಾಯ ಮಾಡುವಪ್ಪ.
ಇಲ್ಲಿ ಸಂಜೆ ಮುಂದೆ ರೋಗ್ತಿದ್ದವಲ್ಲ ಬೆಳತ್ತಲೆ ಎಲ್ಲ ಬ್ಯಾಂಕಿ ತುಂಬಿಟ್ಟು ನಾನು ನನ್ನ ಮಗ ಕೊಡೋದು ಜೀವ ಜಡ ಮಾಡೋದು ಎಲ್ಲಾದ್ರೂ ಕೊಡ್ತಿದ್ರು ಈಗ ಯಾರು ಒಂದು ಪೈಸ ಕೊಡೋದು ಯಾರಿಲ್ಲ ಯಾಕವ ಎದೆ ಕಳ್ಕೊಂತ ಹೊಂಟಿ ಇಷ್ಟ ಅವಸರವಾಗಿ ನಮ್ಮ ಶಿರ್ಲಿಗೆ ದವಾಖಾನ್ಯಾಗ ಹಾಕ್ಯಪ್ಪ ದವಾಖಾನ್ಯಾಗ ಹಾಕಿರಿ ಯಾರ ಕಡೆ ಕೇಳಿದ್ರು ಒಂದು ಪೈಸ ಒಂದು ಹೊಲ್ತು ಅದೇನೋ ಆಪ್ರೇಷನ್ ಮಾಡ್ತಾರಂತ 10,000 ರೂಪಾಯಿ ಬೇಕಂತ ಏನು ಮಾಡಲಿ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವಿ ಡಾಕ್ಟರ್ ನನಗೆ ಪರಿಚಯ ಇದ್ದವದಾನ ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಅವ್ರ ಫೋನ್ ಪೇಕ ನಾನು ರೊಕ್ಕ ಹಾಕ್ತೀನಿ ಅವ್ರ ಅಕೌಂಟಿಗೆ ಇನ್ನೇ ಚಿಂತೆ ಮಾಡಬೇಡ ನಾನು ಅವ್ರಿಗೆ ಡಾಕ್ಟರ್ಗೆ ಫೋನ್ ಮಾಡಿ ಹೇಳಿ ನಾ ಅವ್ರಿಗೆ ಸರಿ ಮಾಡಿ ಹೇಳ್ತೀನಿ ನೀನು ಹೋಗಿ ದವಾಖಾನಿಗಿರು ಮಲ್ಲಣ್ಣ ಬಾರೋ ಇಲ್ಲೇ ಶರಾವಕ್ಕನ ಮಗ್ಗ ಏನೋ ತೊಂದರೆ ಆಗೈತಂತ ನಾನು ಡಾಕ್ಟರ್ ಜೋಡಿ ಫೋನ್ಯಾಗ ಮಾತಾಡ್ತೇನೆ ಅವ್ರಿಗೆ ರೊಕ್ಕನೂ ಹಾಕ್ತೇನೆ ಶರಾವಕ್ಕನ ಹುಷಾರಿಂದ ಕರ್ಕೊಂಡು ದವಾಖಾನಿಗೆ ಹೋಗಿ ಸರ್ಗೆ ಹೇಳ ನಾನು ಧಾರವಾಡಕ್ಕೆ ಹೋಗೋದೈತಿ ನಾನು ಹೋಗಿ ಹಂಗೆ ಹನುಮಂತನ ಕರ್ಕೊಂಡು ಸೀದಾ ನಾನು ದವಾಖಾನೆ ಬರ್ತೀನಿ ಅಲ್ಲಿ ಮಠ ನೀವು ಹೋಗಿ ಅದನ್ನು ಮುಗಿಸಿ ಶರಾವಕ್ಕನ ಜೋಡಿ ಹುಷಾರಾಗಿ ಕರ್ಕೊಂಡು ಹೋಗ್ರಿ ನಾನು ಮಾತಾಡಿರ್ತೇನೆ ಡಾಕ್ಟರ್ ಬರ್ರಿ ಬರ್ರಿ ಡಾಕ್ಟರ್ ಫುಲ್ ಸೀರಿಯಸ್ ಆಗಿದೆ ಇವ್ರನ್ನ ಕೆಮ್ಸಿಗೆ ಶಿಫ್ಟ್ ಮಾಡೋದು ಒಳ್ಳೆಯದು ಯವ್ವ ನಿನಗೆ ನನ್ನ ಮ್ಯಾಲೆ ಅದಷ್ಟು ಮಮಕಾರಣ ಯವ್ವ ನಾನಿನ್ನ ಗರ್ಭದಾಗ ಬೆಳೆಯತ್ತೇನಂತ ಗೊತ್ತಾದ ಕೂಡಲೇ ಅದಷ್ಟು ಖುಷಿಪಟ್ಟು 9 ತಿಂಗಳು ಹೊಟ್ಟೆಯಾಗಿಟ್ಕೊಂಡು ನನಗೆ ಜನ್ಮ ಕೊಡುವಾಗ ಅದಷ್ಟು ಕಷ್ಟಪಟ್ಟು ಬೆಳೆಯುವಾಗ ನಾ ಏನು ಕೇಳಿದ್ರು ಮಗ ಅಂತ ಇಲ್ಲನ್ನದಂಗೆ ತಂದು ಕೊಟ್ಟೆ ಆದರೆ ನಾನು ನಿನಗೇನು ಕೊಟ್ಟೆ ಯವ್ವ ನಿನ್ನ ಎದೆ ಹಾಲಿನ ಋಣ ನಾ ಹ್ಯಾಂಗೆ ತೀರಿಸ್ಲೆ ಯವ್ವ ನಾ ಹಾಲುಂಡಿ ಎದಿಗಾದ ನೋವನ ಹ್ಯಾಂಗೆ ಮರೆಸ್ಲೆ ನನ್ನವ್ವ
ನಿನ್ನ ಮಗ ಅಂತ ನಾ ಹೇಳಕ್ಕೆ ಯೋಗ್ಯ ಇಲ್ಲ. ನನ್ನಂಥ ಕೆಟ್ಟ ಮಗಗೆ ಜನ್ಮ ಕೊಟ್ಟು ನೀ ಸುಖ ಕಾಣಲಿಲ್ಲ. ನಿನಗೆ ನಾ ಕೊಟ್ಟ ನೋವು ಯಾವ ತಾಯಿಗೂ ಬೇಡ. ನನ್ನ ಸಾವಿಗೆ ನೀ ಕಣ್ಣೀರು ಹಾಕಬೇಡ. ಮುಂದಿನ ಜನ್ಮ ಅಂತ ನನಗೊಂದಿದ್ರೆ ನಿನ್ನ ಕಾಲಿನ ಚಪ್ಪಲ್ಲಾಗಿ ನಿನ್ನ ಋಣ ತೀರಿಸ್ತಾನೆ. ಕ್ಷಮಿಸ್ಬಿಡ ಅವ್ವ, ನನ್ನವ್ವ, ನನ್ನ ಮಮಕಾರದ ಹಡೆದವ್ವ.